ಇವತ್ತು ಹೇಳ್ತಾರೆ ನಾವು ದಲಿತರ ಪರವಾಗಿದ್ದೇವೆ. ಅಂಬೇಡ್ಕರ್ ಅವರಿಗೆ ಊಣದಕ್ಕೆ ಜಾಗ ಕೊಡ್ಲಿಲ್ಲ, ಅವ್ರನ್ನ ಗೆಲ್ಲಕ್ ಬಿಡ್ಲಿಲ್ಲ, ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಇವತ್ತು ಹೇಳ್ತಾರೆ ಅವ್ರ ಹೆಸರು ಮಾತ್ರ ಬಹಳ ಚೆನ್ನಾಗಿ ಹೇಳ್ತಾ ಕೂತಿರ್ತಾರೆ. ಇವತ್ತು ಆ ನಿಗಮಗಳಿಗೆ ಬಂದಂತ ಅನುದಾನಗಳನ್ನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೋಗಿ ಹೈದರಾಬಾದ್ನಲ್ಲಿ ವಿಡ್ರಾ ಮಾಡ್ಕೊಳ್ತಾರೆ ದುಡ್ಡನ್ನ. ಅಂದ್ರೆ ಇವತ್ತು ನಮ್ಮ ರಾಜ್ಯ ಯಾವ ಸ್ಥಿತಿಗೆ ಬಂದೈತೆ ಅಂತಕ್ಕಂಥದ್ನ ನೀವು ನೋಡ್ಕೋಬೇಕಾಗ್ತದೆ. ಬಂಧುಗಳೇ, ದಯಮಾಡಿ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀರಿ, ಇಲ್ಲೇ ನೀವು ಒಂದು 3-4 ಸಾವಿರ ಜನ ಇದ್ದೀರಿ, ಈಗಲೇ ನಿಮ್ಮ ಮೊಬೈಲ್ಗಳನ್ನ ತೆಗೀರಿ, ಆಚೆಗೆ ಮಿಸ್ ಕಾಲ್ ಕೊಡಿ, ಅದನ್ನು ದುಡ್ಡು ಖರ್ಚು ಹಾಕಿಲ್ಲ, ನಿಮ್ಗೆ OTP ಬರ್ತದೆ ತಕ್ಷಣ ಆಗಿ. ಇವತ್ತು ನಾಗಮಂಗಲ ಮೊದಲನೇ ಪ್ಲೇಸಲ್ಲಿ ಓಡ್ತಾ ಇದೆ ಮೆಂಬರ್ಶಿಪ್ನಲ್ಲಿ, ಮಂಡ್ಯ ಎರಡನೇ ಪ್ಲೇಸಲ್ಲಿದೆ. ನಿಮಗೆ ನಾಳೆ ನಮ್ಗೆ ಅವಕಾಶ ಕೊಟ್ಟರೆ ನೀವು 3ನೇ ಪ್ಲೇಸ್ ಕೊಂಡೊಯ್ತೀರಿ. ಯಾಕೆ ನಾಳೆ ನಮ್ಮ ಸಭೆ ಇದೆ, ಸಭೆ ಒಳಗಡೆ ಮಾಡಕ್ಕೆ ಶುರು ಮಾಡ್ತಾರೆ. ದಯಮಾಡಿ ಇವತ್ತೇ ತೆಗೆದು ನಿಮ್ಮ ಸದಸ್ಯತ್ವ ನೋಂದಣಿಯನ್ನ ಮಾಡ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಾವೆಲ್ಲ ಸೋತಿದ್ದೀವಪ್ಪ, ಅದರಲ್ಲಿ ಅನುಮಾನನೇ ಇಲ್ಲ. ಸಂವಿಧಾನದಲ್ಲಿ ಜನಗಳು ಕೊಟ್ಟ ತೀರ್ಪನ್ನ ನಾವು ಅದು ಎಲ್ಲಿದ್ದೀವಿ? ನಾನಂತೂ ಸೋತು ದಿವಸ ವಾಪಸ್ ಮನೆಗೆ ಹೋಗಿ ಊಟ ಮಾಡಿಕೊಂಡು 3 ಗಂಟೆಯಿಂದಲೇ ಕಾರ್ಯಕ್ರಮ ಶುರು ಮಾಡಿದೆ. ಅವತ್ತೇ ನಾವೆಲ್ಲ ಓಡೋಗಿಲ್ಲವಲ್ಲ. ಇವರೆಲ್ಲ ಸೋತೋಗಿದ್ದವ್ರು ಏನಾಗಿದ್ರು? ಸೋತವ್ರು 4 ವರ್ಷ ಬರಲೇ ಇಲ್ಲ. 4.25 ವರ್ಷ ಚೆನ್ನಾಗಿ ಇಸ್ಬಿಟ್ಟು ಆಡ್ಕೊಂಡು ಅಲ್ಲಿ ಕೂತಿದ್ದು, ಇಲ್ಲಿ ಬಂದು ಕತೆ ಕಟ್ಕೊಂಡು ಜಾತಿಗಳನ್ನ ಎತ್ಕಟ್ಟಿ ಆ ಜಾತಿ ನಮ್ಮ ಕಡೆ ಇರಬೇಕು, ಈ ಜಾತಿ ನಮ್ಮ ಕಡೆ ಇರಬೇಕು ಅಂತ ಹೇಳಿ ಏನವನ್ನ ಕತೆ ಒಂದು ಮಾಡ್ಕೊಂಡು ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ಯೋಚನೆ ಮಾಡಿ, ಮಂಡ್ಯ ಜಿಲ್ಲೆ ಜನತೆ ಯಾಕೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು? ಏನಂದ್ರು ಕಾಂಗ್ರೆಸ್ನವರು ಮಂಡ್ಯ ಜನಗಳನ್ನ? ಏನಂತ ಕರೆದ್ರು? ನಮ್ಮ ಸ್ವಾಭಿಮಾನ ಇಲ್ವಾ? ಇದನ್ನ ಯೋಚನೆ ಮಾಡ್ಬೇಕಾಗ್ತದೆ ನಾವು. ಅವತ್ತು ಬಂದು ಪೆನ್ನು ಪೇಪರ್ ಕೊಡಿ ಅಂದರು, ಇವತ್ತು ಪೆನ್ನು ಪೇಪರ್ ಏನಂತ ಬರ್ದವ್ರೆ? ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ, ಇದನ್ನು ಪ್ರಚಾರ ಕೊಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೆ 2028ಕ್ಕೆ ರಾಮಚಂದ್ರ 1,500 ಸೋತವನೆ, ನನ್ನ 1,800 ಓಟ್ ಬಂದ್ರೆ ನಾನು ಗೆಲ್ತಾ ಇದ್ದೆ. ಅದೇ ರೀತಿ ಬಹಳ ಕಡಿಮೆ ಸೋತಿದ್ದೀವಿ. ಇವತ್ತು ನಾವು ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ಎಲ್ಲ ಒಂದ್ ಕಡೆ ಅನಿವಾರ್ಯತೆ ಅವ್ರಿಗೂ ಇತ್ತು, ನಮಗೂ ಇತ್ತು, ನಾವು ಜೊತೆ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ 2028ಕ್ಕೆ ನಮ್ಮ ಸರ್ಕಾರವನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದೇ ನಮ್ದು ಗುರಿ. ಓಲ್ಡ್ ಮೈಸೂರಿನವರು, ಹಳೆ ಮೈಸೂರು ಭಾಗದವ್ರು ನೀವು ಎಷ್ಟು ಸೀಟ್ ಕೊಡ್ತೀರೋ ಅಷ್ಟು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕುಮಾರಣ್ಣವ್ರಿಗೆ ಅವಕಾಶ ಇರ್ತದೆ ಅಂತಕ್ಕಂಥದ್ದನ್ನ ನೀವ್ಯಾರು ಮರಿಬಾರ್ದು ಅಂತಕ್ಕಂಥದ್ದನ್ನ ಈ ಸುಸಂದರ್ಭದಲ್ಲಿ